ಸಿದ್ಧಗಂಗೆಯ ಶಿವೈಕ್ಯ ಶತಾಯುಷಿ ಶಿವಕುಮಾರ ಶ್ರೀಗಳ ಐಕ್ಯ ಸ್ಥಳ ಇನ್ಮೇಲೆ ಶಿವಲಿಂಗಮಯವಾಗಲಿದೆ. ನಡೆದಾಡುವಂತ ದೇವರ ಗದ್ದುಗೆ ಮೇಲೆ ಶಿವಲಿಂಗ ಪ್ರತಿಷ್ಠಾಪನೆ ಆಗಿದೆ. ನಿನ್ನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಗೊಂಡಿದ್ದು ಸಕಲ ಭಕ್ತರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಶಿವೈಕ್ಯರಾದ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ ಪವಿತ್ರ ಗದ್ದುಗೆ ಮೇಲೆ ವಿಶೇಷವಾದ ಶಿವಲಿಂಗ ಪ್ರತಿಷ್ಠಾಪನೆಯಾಗಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದು ಮಂಡಳದ 48 ದಿನಗಳ ಕಾಲ ಶಿವಲಿಂಗವನ್ನ ಜಲಾಧಿವಾಸ, ಧ್ಯಾನಾಧಿವಾಸ, ಪುಷ್ಪಧಿವಾಸ ಹಾಗೂ ಶಯನಾಧಿವಾಸ ವಿಧಿವಿಧಾನ ಪೂರೈಸಲಾಗಿದೆ. ಹೀಗೆ ಸಕಲ ವಿಧಾನ ಪೂರೈಸಿ ದೈವಿ ಶಕ್ತಿಯನ್ನು ಪಡೆದ ಪವಿತ್ರ ಲಿಂಗವನ್ನು ಶ್ರೀಗಳ ಗದ್ದುಗೆಯ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಈ ಶಿವಲಿಂಗವು 27 ಇಂಚು ಉದ್ದವಿದೆ. ಶಿವಕುಮಾರ ಶ್ರೀಗಳ ಕೈಯಲ್ಲಿನ ಗೇಣು 9 ಇಂಚು ಇತ್ತು. ಆ ಗೇಣಿನ 3 ಪಟ್ಟು ಲಿಂಗವನ್ನು ರೂಪಿಸಲಾಗಿದೆ. ಪಾನಬಟ್ಟಲು ಸೇರಿ ಸಂಪೂರ್ಣವಾಗಿ ಲಿಂಗ 38 ಇಂಚು ಇದೆ. ಇವತ್ತು ಹೊರಗದ್ದಿಗೆಯ ಒಂದು ಪವಿತ್ರ ಸ್ಥಳದಲ್ಲಿ ಇವತ್ತು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇವತ್ತು ಜನಗಳ ಅಪೇಕ್ಷೆಯಂತೆ ಮತ್ತು ಜನಗಳ ಭಾವನೆಗಳಿಗೆ ತಕ್ಕ ಹಾಗೆ ಅವರ ಒಂದು ಪ್ರತೀಕವಾಗಿ ಒಂದು ಕುರುಹನ್ನು ಅಲ್ಲಿ ಇವತ್ತು ಪ್ರತಿಷ್ಠಾಪಿಸಲಾಗಿದೆ. ಇಷ್ಟಲಿಂಗಕ್ಕಿಂತಲೂ ಕೂಡ ಇದು ಸ್ಥಾವರ ಲಿಂಗ ಆದರೆ ಅದರೊಳಗೆ ಚೈತನ್ಯ ಸ್ವರೂಪ ಇದ್ದಾರೆ ಅನ್ನುವಂತಹ ಒಂದು ಗದ್ದಿಗೆಯ ಕುರುಹಾಗಿ ಅದನ್ನು ಪ್ರತಿಷ್ಠಾಪಿಸಿದೆ ಹೊರತು ಇಷ್ಟಲಿಂಗಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ. ಲಿಂಗ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ನಾಡಿನ ವಿವಿಧೆಡೆಗಳಿಂದ ಭಕ್ತಾದಿಗಳ ಸಮೂಹ ಬಂದಿತ್ತು. ದೈವಿ ಲಿಂಗದ ದರ್ಶನ ಪಡೆದು ಪುನೀತರಾದರು. ವಿಠಲ್ ನ್ಯೂಸ್ 18 ಕನ್ನಡ, ತುಮಕೂರು. ನವೆಂಬರ್ ಮಾಯೆಯಲ್ಲಿ ರಾಜ್ಯೋತ್ಸವ ಸಂಭ್ರಮ ಕರುನಾಡಿನಲ್ಲಿ ಮನೆ ಮಾಡಿರುತ್ತೆ. ಇದೀಗ ಈ ಸಂಭ್ರಮದ ಜೊತೆ ಮತ್ತೊಂದು ಸವಾಲು, ಪಂಥಾಹ್ವಾನ ನಡೀತಾ ಇದೆ. ಸಾಹಿತಿಗಳು, ನಟರು ಈ ಪಂಥಾಹ್ವಾನದಲ್ಲಿ ಹೊಸ ಪ್ರಯೋಗಕ್ಕೆ ಇಳಿದಿದ್ದಾರೆ. ಪಂಥಾಹ್ವಾನವನ್ನ ಸ್ವೀಕರಿಸಿದಂತ ಯಶ್ ವಿಶ್ವಚೇತನ ಕುವೆಂಪು ಅವರ ಕವಿತೆಯನ್ನ ಓದಿದ್ದಾರೆ. ನನ್ನ ಚೇತನ ಆಗುನಿಯ ನಿಕೇತನ, ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೇ ಭಾವದೀಟಿ, ಓ ನನ್ನ ಚೇತನ ಆಗುನಿಯ ನಿಕೇತನ. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗುನಿಯ ನಿಕೇತನ. ರಾಕಿಂಗ್ ಸ್ಟಾರ್ ಯಶ್ ವಿಶ್ವಚೇತನ ರಾಷ್ಟ್ರಕವಿ ಕುವೆಂಪು ಅವರ ಅನಿಕೇತನ ಪದ್ಯ ಓದಿದ್ದಾರೆ. ಇದು ಯಾವುದೋ ಸಿನಿಮಾ ತಯಾರಿಗಲ್ಲ, ರಾಜ್ಯೋತ್ಸವ ಅಂಗವಾಗಿ ನಡೀತಾ ಇರೋ ಕವಿತೆ ಓದುವ ಪಂಥಾಹ್ವಾನ ಸ್ವೀಕಾರ. ಇತ್ತೀಚೆಗೆ ಟ್ರೆಂಡ್ ಆಗಿರೋ ಈ ಸವಾಲನ್ನ ಸ್ವೀಕರಿಸಿದ್ದಾರೆ ರಾಕಿಂಗ್ ಸ್ಟಾರ್. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ನಾವು ಬಹಳ ಹೆಮ್ಮೆಯಿಂದ ಆಚರಿಸ್ತೀವಿ. ಈ ಸಲ ನಾವು ಇಷ್ಟಪಡುವಂತ ಒಂದು ಕನ್ನಡ ಪದ್ಯನ ಓದಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡೋ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ಪಂಥಾಹ್ವಾನ ನೀಡುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಪ್ರಕಾರ ನನಗಿಷ್ಟವಾದ ಒಂದು ಪದ್ಯನ ನಾನೀಗ ಓದ್ತಾ ಇದ್ದೀನಿ. ಅದು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಪದ್ಯ. ಕುವೆಂಪು ಅವರ ಅನಿಕೇತನ ಪದ್ಯ ಓದಿದ ಯಶ್ ಅದರ ಅರ್ಥವನ್ನ ತಮ್ಮದೇ ಧಾಟಿಯಲ್ಲಿ ವಿವರಿಸಿದ್ದಾರೆ. ಅನಂತ ತಾನಂತವಾಗಿ ಆಗುತಿಹನೇ ನಿತ್ಯ ಯೋಗಿ, ಅನಂತ ನೀನಂತವಾಗು, ಓ ನನ್ನ ಚೇತನ ಆಗುನಿ ಅನಿಕೇತನ. ಬಹಳ ಇಷ್ಟವಾದ ಒಂದು ಪದ್ಯ ನನಗಿದು. ಇದರಲ್ಲಿ ಎಷ್ಟು ಒಂದು ವಿಶ್ವಮಾನವ ಒಂದು ಅಂಶನ ಅವ್ರು ಸಾರಿದ್ದಾರೆ. ಎಲ್ಲೂ ನಿಲ್ಬೇಡ, ಯಾವತ್ತು ಗುರಿ ಇದೆ ಅಂತ ನಿಂತ್ಕೋಬೇಡ, ಎಲ್ಲ ಮತಗಳ ಹೊಟ್ಟನ್ನೆಲ್ಲ ತೂರಿ ಯಾವುದೇ ತತ್ವಕ್ಕೆ ಸಿಲುಕ್ತಂಗೆ ಬದುಕು ಅನ್ನೋ ಒಂದು ಅಂಶನ ಅವ್ರು ಸಾರಿದ್ದಾರೆ. ಸೊ ಬಹಳ ಇಷ್ಟವಾದ ಪದ್ಯ. ಕವಿತೆ ಓದಿದ ರಾಕಿ ಭಾಯ್ ತಮ್ಮ ಆತ್ಮೀಯರಿಗೂ ಪಂಥಾಹ್ವಾನ ನೀಡಿದ್ದು ಈ ಕನ್ನಡ ಅಭಿಮಾನದ ಅಭಿಯಾನವನ್ನ ಮುಂದುವರೆಸಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ನಾನು ನನ್ನ ಕೆಲವು ಆತ್ಮೀಯರಿಗೆ ಪಂಥಾಹ್ವಾನ ನೀಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಚಿಕ್ಕಣ್ಣ ರವಿಶಂಕರ್ ಗೌಡ, ಸಿಲಿಲಲ್ಲಿ ಖ್ಯಾತಿಯ ರವಿಶಂಕರ್ ಗೌಡ ಅವರು, ಆರುಮುಗಂ ಖ್ಯಾತಿಯ ರವಿಶಂಕರ್ ಅವರು, ಇಷ್ಟು ಜನಕ್ಕೆ ನಾನು ಪಂಥಾಹ್ವಾನ ನೀಡ್ತಾ ಇದ್ದೀನಿ. ಇದನ್ನ ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇತರ ಸುದ್ದಿಗಳನ್ನ ನೋಡೋಣ.